ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೌಡ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ ಹನಿ ಕೇಕ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮನೇಲೇ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ, ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಸಕ್ಕರೆ, ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹನಿ ಬೇಡ ನನಗಿಲ್ಲಿ. ಒಂದು 1/4 kg ಕೇಕಲ್ಲಿ ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟು ಸಾಕಾಗುತ್ತೆ. ನಿಮಗೆ ಜಾಸ್ತಿ ಇನ್ನೂ ಮಾಡ್ತಾಯಿದ್ದೀರ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ತಗೋಬೇಕಾಗುತ್ತೆ. ಇನ್ನು ಅದಕ್ಕೆ 1-2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇನ್ನು ಅದನ್ನು ಒಲೆ ಮೇಲೆ ಇಟ್ಕೊಂಡು ಒಂದು 5 ನಿಮಿಷ ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ಬಿಟ್ಟರೆ ಸಕ್ಕರೆ ಒಂಥರ ಗಟ್ಟಿಯಾಗಿ, ಬಿಸಿಗೆ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ ತಳನ ಅಂತ. ಇನ್ನು ಅದನ್ನೆಲ್ಲ ನೀಟಾಗಿ ಕಲಸಾದ್ಮೇಲೆ ನೋಡಿ, ಒಂದು 1/4 ಗಂಟೆ ಕುದಿಸ್ಕೊಂಡ್ರೆ ಸಾಕು, ಹನಿ ರೆಡಿ ಆಗೋಗುತ್ತೆ. ಪ್ಲೈನ್ ಕೇಕ್ ಏನಾದ್ರು ಮನೇಲಿ ತಂದಾಗ ಉಳಿದಿರುತ್ತಲ್ಲ, ಆವಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ದೂರ ಹೋಗಿ ತರೋಕ್ಕಾಗಲ್ಲ, ಅಥವಾ ಬರ್ತ್ಡೇ ಇದೆ ಅರ್ಜೆಂಟಲ್ಲಿ ಮಾಡಬೇಕು ಅಂತ ಅಂದರೆ ಈ ಕೇಕ್ನ ಸುಲಭವಾಗಿ ಮಾಡ್ಕೋಬೋದು. ನೋಡಿ ಇವಾಗ ಸ್ವಲ್ಪ ಒಂದು 10 ನಿಮಿಷ ಆದಮೇಲೆ ನಾನು ನೋಡ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಒಂದು 1/4 ಗಂಟೆ ಕುದಿಸ್ಕೊಂಡ್ರೆ ಆಗೋಗುತ್ತೆ ನೋಡಿ. ಒಂದು ಸ್ವಲ್ಪ ಕಡಿಮೆ ಆಗಿದೆ, ಕುದ್ದು ಕೆಳಗೆ ಹೋಗಿದೆ. ಆ ಥರ ಆದರೆ ಆಗೋಗುತ್ತೆ. ಜಾಸ್ತಿ ಗಟ್ಟಿಯೂ ಕೂಡ ಇರಬಾರ್ದು, ಈ ಥರ ಇದ್ದರೆ ಸಾಕು. ಇನ್ನು ಇದಕ್ಕೆ ನಿಮಗೆ ಯಾವ ಕಲರ್ ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಯೆಲ್ಲೋ ಕಲರ್ ಇದ್ದರೆ ಯೆಲ್ಲೋ, ಆರೆಂಜ್ ಇದ್ದರೆ ಆರೆಂಜನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 1/4 kg ಕೇಕನ್ನ ತೊಗೊಂಡಿದ್ದೀನಿ, ಪ್ಲೈನ್ ಕೇಕನ್ನ. ಬೇಸೆಲ್ಲ ಇತ್ತು ಅಂತ ಮನೇಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಇಲ್ಲ ಅಂದರೆ ಪ್ಲೇಟ್ ಮೇಲೆ ಇಟ್ಕೋಬೋದು. ಹನಿನ ಕೇಕ್ಗೆ ಕೊಡಿಸ್ಕೊತಿದ್ದೀನಿ. ಹಿಂಗೆ ತಟ್ಟೆ ಒಳಗೆ ಹಾಕ್ಕೊಬಿಟ್ಟು ಹಿಂಗೆ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲ ಕಡೆಯೂ ಹನಿ ನೀಟಾಗಿ ಆಗೋ ಥರ ಕುಡಿಸ್ಕೊಳ್ಳಿ. ಇನ್ನು ಒಳಗೆ ಸ್ವಲ್ಪ ಹೋಗಬೇಕು, ನೀಟಾಗಿ ಎಳ್ಕೋಬೇಕು, ಅದು ಅಬ್ಸರ್ವ್ ಆಗಬೇಕು. ಆ ಥರ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹನಿನ ಎಲ್ಲ ಆದಮೇಲೆ ಜಾಮ್ ಪ್ಯಾಕೆಟ್ ಅಂಗಡಿಲೆಲ್ಲ ಸಿಗುತ್ತೆ, 5 ರೂಪಾಯಿ ಪ್ಯಾಕೆಟ್ ಎಲ್ಲ ಸಿಗ್ತವೆ. ಅದನ್ನು ತಂದ್ಕೊಂಡು ಮೇಲೆ ಹಿಂಗೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು, ಹನಿ ಕೇಕ್ ರೆಡಿ ಆಗೋಗುತ್ತೆ. ಇದಕ್ಕೆ ಒಂದು 1/4 ಗಂಟೆ ಟೈಮ್ ಕೊಟ್ಟರೆ ಸಾಕು. 1/4 ಗಂಟೆನೂ ಕೂಡ ಬೇಡ, ಅಲ್ಲೇ ನಿಂತ್ಕೊಂಡು ಮಾಡಿದ್ರೆ ಬೇಗನೆ ಆಗೋಗ್ಬಿಡುತ್ತೆ. ಇಷ್ಟೇ ನೋಡಿ, ಹನಿ ಕೇಕು ಆಗೋಗ್ಬಿಡುತ್ತೆ. ಇನ್ನು ಸೈಡಲ್ಲೆಲ್ಲ ಕೊಬ್ಬರಿ ಪೌಡ್ರ್ ಹಾಕ್ಕೋಬೇಕು. ನನಗೆ ಇಷ್ಟ ಇಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ನಿಮಗೂ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ. ಆಚೆ ಹೋಗಿ ತರೋಕ್ಕಾಗಲ್ಲ, ಮನೇಲೇ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸ್ಬೇಕು ಅಂದರೆ ಈ ಥರ ಕೂಡ ಮಾಡ್ಕೋಬೋದು ನೋಡಿ. ಅವ್ರಿಗೆ ಗೊತ್ತಿಲ್ಲದಲೇ ಮಾಡಿ ಕೂಡ ಇಡ್ಬೋದು. ಇಲ್ಲಿ ನಾನು ಟ್ಯೂಬ್ ಇತ್ತು ಅಂತ ಬಿಡ್ತಾಯಿದ್ದೀನಿ. ನೀವು ಇಲ್ಲ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ಇನ್ನು ತುಂಬಾ ಚೆನ್ನಾಗಿ ಬಂದಿತ್ತು ಕೇಕು. ಹೇಳಬೇಕು ಅಂದರೆ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಒಂದು ಸಲ. ಮನೇಲೇ ನಾವೇ ಮಾಡಿದ್ವಿ ಅನ್ನೋ ಖುಷಿ ತುಂಬಾ ಇರುತ್ತೆ. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.